State Reports welcomes you. ಧಾರವಾಡದ ಗರಗದಲ್ಲಿ ಲವ್ ಜಿಹಾದ್ನಿಂದ ಅಪ್ರಾಪ್ತ ಯುವತಿ ಆತ್ಮಹತ್ಯೆ ಪ್ರಕರಣ. ಯುವತಿ ಕುಟುಂಬಸ್ಥರಿಗೆ ಮಾಜಿ ಶಾಸಕ ಹಾಗೂ ಕೇಂದ್ರ ಸಚಿವರಿಂದ ಸಾಂತ್ವನ. ಕಳೆದ ಮೇ ತಿಂಗಳ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಲವ್ ಜಿಹಾದ್ಗೆ ಹೆದರಿ ಅಪ್ರಾಪ್ತ ಯುವತಿ ಪೂರ್ಣಿಮಾ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಭಾನುವಾರ ಸಂಜೆ ನಿವಾಸಕ್ಕೆ ಭೇಟಿ ನೀಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಶಾಸಕ ಅಮೃತ್ ಸಾಂತ್ವನ ಹೇಳಿದರು. ಕೇಂದ್ರ ಸಚಿವರು ಬರುತ್ತಿದ್ದಂತೆ ಪೂರ್ಣಿಮಾ ತಂದೆ ತಾಯಿ ಸಚಿವರ ಪಾದಕ್ಕೆ ನಮಸ್ಕರಿಸಲು ಮುಂದಾದರು. ಈ ವೇಳೆ ಜೋಶಿ ಅವರು ಹಾಗೆಲ್ಲ ಮಾಡಬೇಡಿ ಎಂದು ಅವರಿಗೆ ಸಮಾಧಾನ ಮಾಡಿದರು. ನಂತರ ಅವರಿಂದ ಮಾಹಿತಿ ಪಡೆದ ಕೇಂದ್ರ ಸಚಿವರು ಈ ಪ್ರಕರಣದಲ್ಲಿ ಆ ಸಮಯದಲ್ಲಿ ಯಾರು PSI ಇದ್ದರೋ ಅವರ ಮೇಲೆ ಕ್ರಮ ಆಗಬೇಕು. ಕೇವಲ CPI ಅವರನ್ನ ಅಮಾನತು ಮಾಡಿದರೆ ಸಾಲದು. ದುಡ್ಡು ಕೊಟ್ಟು ಪೊಲೀಸರೇ ರಾಜಿ ಸಂಧಾನ ಮಾಡ್ತಾರೆ ಅಂದರೆ ಏನರ್ಥ? ಇಲ್ಲಿಯವರೆಗೆ ಯಾರ್ಯಾರ ಮೇಲೆ ಕ್ರಮ ಆಗಿದೆ ಎಂದು ಸ್ಥಳದಲ್ಲೇ ಇದ್ದ SP ಅವರನ್ನ ಜೋಶಿ ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ SP ಗುಂಜುನಾರ್ಯ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರ ಬಂಧನ ಆಗಿದೆ, ಪೊಲೀಸ್ ಅಧಿಕಾರಿ ಅಮಾನತು ಮಾಡಲಾಗಿದೆ ಎಂದರು. ಆ ಸಮಯದಲ್ಲಿ ಯಾರು PSI ಇದ್ದರೋ ಅವರ ಮೇಲೂ ಕ್ರಮ ಆಗಬೇಕು. ಪೊಲೀಸ್ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ದೂರು ದಾಖಲಿಸಿಕೊಳ್ಳಿ, ಬೇಕಾದರೆ ಆ ಕುಟುಂಬಸ್ಥರು ದೂರು ನೀಡ್ತಾರೆ ಎಂದು ಸಚಿವರು ತಿಳಿಸಿದರು. ಬಳಿಕ ಕುಟುಂಬಸ್ಥರಿಗೆ ನಿಮ್ಮ ಜೊತೆ ನಾವಿದ್ದೇವೆ, ಯಾವುದಕ್ಕೂ ಹೆದರಬೇಡಿ, ಧೈರ್ಯ ತೆಗೆದುಕೊಳ್ಳಿ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಆ ಕುಟುಂಬಸ್ಥರಿಗೆ ಜೋಶಿ ಬೆಂಬಲವನ್ನ ಧೈರ್ಯವನ್ನ ನೀಡಿದರು. ₹38 received on phone pay. ಕಂಪ್ಲೇಂಟ್ ಆಗಿ ಕೊಡ್ತಾರೆ ಅವರು. ಎಲ್ಲಿ ತನಕ ಇದು ಆಗೋದಿಲ್ಲ ಅಲ್ಲಿ ತನಕ SP ಅವರು ಯಾವುದು ಕಂಟ್ರೋಲ್ ಬರಲ್ಲ. ನಮಗೆ ಇಲ್ಲಿ ಊರಾಗ ಏನಾದ್ರು ಭಾಳ ಟಾರ್ಚರ್ ಆಗೈತ್ರಿಪ್ಪ ನಮಗೆ. ಬರೀ ನಮ್ಮ ಮಗ ಕೇಸ್ ಹಾಕಿದಕ್ಕಾಗಿ ಆದಾತ ಇದಾತ ಅಂತೇಳಿ ಮಮ್ಮರ್ಗದು ಫೋನ್ ಹಚ್ಚಿ ಹಾಕಬೇಕಂತ ಭಯ ಆತಾರಂತ. ಓನರ್ ಉದ್ದಪ್ಪ ಅಂತ ನೋಡ್ರಿಪ್ಪ. ಅವರು ಅಂದ್ರೆ ಹೊಲಕ್ಕೆ ಏನೋ ಸಿಂಗಾರಿ ಅವ್ರಿಗೆ ಜಗಳ ಹಾಕಿರ್ತಾರೆ. ಸಂಬಂಧಿಸಿದ ಯಾರು PI ಇನ್ಚಾರ್ಜ್ ಇದ್ದಾರ, ಯಾರಿದ್ದಾರೆ ಈಗ ಯಾರಿಗೂ ಇವ್ರಿಗೇನು ಮಾತಾಡೋಂಗಿಲ್ಲ, ಇವ್ರು ಸಂಬಂಧಿಸಿದವ್ರಿಗೆ. ಆಮೇಲೆ ಫೇರಾಗಿ ಎನ್ಕ್ವೈರಿ ಆಗ್ಬೇಕು. ಯಾರು ಪೊಲೀಸ್ ಆಫೀಸರ್ ನಿಮ್ಮ PSI ಆಯ್ತು PI ಆಯ್ತು ಏನು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು. ಅವ್ರ ಮೇಲೆ FIR ಆಗ್ಬೇಕು. ಅವ್ರ ಮೇಲೆ ಒಂದು FIR ಕೊಡ್ತಾರೆ ಅವರು. ಅವ್ರ ಮೇಲೆ FIR ಮಾಡಿರಿ. ಇದು ಹೆಂಗೆ ನಡೀತಿದ್ರಿ? ಇದು ತೀರಾ ಒಂದು ಜಸ್ಟಿಸಿಗೆ ಏನೋ ಒಂದು ಸ್ವಲ್ಪ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಆದ್ರೆ ದಟ್ ಈಸ್ ಓಕೆ. ಏನೋ ಒಂದು ಸಣ್ಣ ಪನಿಷ್ಮೆಂಟ್ ಕೊಡ್ಬೋದು ನೀವು. ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ಬೋದು. ಒಡಿಗೆ ಏನಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈಗ ಸೀರಿಯಸ್ ಲ್ಯಾಪ್ಸಸ್ ಆಗ್ತಾವ. ಅವರ ದುಡ್ಡು ಕೊಡ್ತಾರೆ. ಎಷ್ಟು ದುಡ್ಡು ಕೊಡ್ತಿದ್ದಾರೆ? ₹1,00,000 ಕೊಟ್ಟರೆ ಅಂತ ಏನೋ ಬಂದಿದ್ದಾರೆ ಪೇಪರ್ನಾಗ. 80,000 ಕೊಡ್ತಾರೆ. ಮತ್ತು 80,000 ಒಂದು ಜೀವದ ಬೆಲೆ 80,000 ಕೊಟ್ಟು ಇವರು ಪೊಲೀಸರು ನಿಮ್ಮ ಪೊಲೀಸರು ಮುಗಿಸ್ತಾರೆ ಅಂದ್ರೆ ಅರ್ಥ ಏನಿದೆ? ಪೊಲೀಸ್ ಸ್ಟೇಷನ್ ಯಾವ ಕೇಸ್ ಮಾಡೋದು? ಇಲ್ಲಿ 3 ಬೇರೆ ಕೇಸ್ ಬಂದ್ರು ನಾವು ಬರೀ ರಾಜಿ ಮಾಡ್ಕೊತಾರೆ. ಇವರೇ ತಿಳ್ಕೊಂತ ನೀವು ಹುಡುಗೇನೆ ಇವ್ರದ್ದು ಒಂದು ಸರಿಯಾಗಿ ಕಂಪ್ಲೇಂಟ್ ಕೊಡ್ತಿರೋದಲ್ಲ, ಕಂಪ್ಲೇಂಟ್ ಎಲ್ಲ ಸರಿಯಾಗಿ ಕೊಡ್ರಿ. ಕಂಪ್ಲೇಂಟ್ ಕೊಟ್ಟು ಪೂರ್ತಿ ಆ್ಯಕ್ಷನ್ ಆಗೋಂಗೆ ಮಾಡೋಣ ಅಂತ ಉಳಿದದ್ದು